ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಮನೆ ಅನ್ನೋದು ಪ್ರತಿಯೊಬ್ಬರ ಕನಸು. ಪ್ರೀತಿಯಿಂದ ನೆಮ್ಮದಿಯಿಂದ ಇರಲಿಕ್ಕೆ ಜನ ಹೊಸದೊಂದು ಬಾಡಿಗೆ ಮನೆಯನ್ನು ಹುಡುಕ್ತಾ ಹೊರಡ್ತಾರೆ. ಆದರೆ ಅದೇ ಮನೆ ಒಂದು ಸಾವು ಬದುಕಿನ ಹೋರಾಟದ ಕ್ಷಣ ಕೂಡ ಆಗಬಹುದು ಅಂತ ಯಾರೂ ಕೂಡ ಊಹೆ ಮಾಡಿರಲಿಕ್ಕೆ ಸಾಧ್ಯವಿಲ್ಲ. ಹೌದು, ಪಂಜಾಬ್ನ ಪಟಿಯಾಲದಲ್ಲಿ ಇತ್ತೀಚೆಗೆ ನಡೆದಂಥ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸ್ತಾ ಇರೋದು. ಬುರುಕರ ಜೊತೆ ಕೇವಲ ಬಾಡಿಗೆ ಮನೆ ನೋಡ್ಲಿಕ್ಕೆ ಹೋಗಿದ್ದಂಥ ದಂಪತಿಯ ಮೇಲೆ ಆ ಕಾಲ ಯಮನಂತೆ ಎರಗಿದ್ದು ಕ್ರೂರ ತಳಿಯ ಪಿಟ್ಬುಲ್ ನಾಯಿ. ಮನೆ ಗೇಟ್ ತೆರಿತಾ ಇದ್ದ ಹಾಗೆ ಸೈತಾನನಂತೆ ನುಗ್ಗಿದಂಥ ಸಾಕು ನಾಯಿ ಮಹಿಳೆಯ ತೋಳು ಮತ್ತು ಕಾಲನ್ನು ನೆತ್ತರಿನ ರಕ್ತಸಿಕ್ತವಾಗಿ ಕಚ್ಚಿ ಸೀಳುಬಿಡುತ್ತೆ. ಹೆಂಡತಿಯನ್ನು ರಕ್ಷಣೆ ಮಾಡಲಿಕ್ಕೆ ಹೋದಂಥ ಗಂಡನ ಮೇಲೂ ಕೂಡ ಭೀಕರವಾಗಿ ದಾಳಿ ಕೂಡ ಮಾಡುತ್ತೆ. ಮಾಲೀಕರು ತಡೆದ್ರೂ ಕೂಡ ನಿಲ್ಲದ ಕ್ರೂರ ಮೃಗ ಮಾಡಿದ್ದೇನು ಗೊತ್ತಾ? CCTVಲಿ ಸೆರೆಯಾದಂಥ ರೋಮಾಂಚಕ ಮತ್ತು ಕರಳು ಹಿಂಡತಕ್ಕಂಥ ದೃಶ್ಯಗಳ ಅಸಲಿ ಸತ್ಯ. ಕಮಿಷನ್ ಆಸೆಗೆ ಬಿದ್ದಂಥ ಬ್ರೋಕರಲ್ಲಿ ಮಾಡಿದ್ದೇನು ಈ ಸ್ಟೋರಿಯಲ್ಲಿ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮಂಗಳವಾರ ಸಂಜೆ ಅಂಕಿತ್ ಮತ್ತು ಶಿಫಾಲಿ ದಂಪತಿ ಹೊಸ ಬಾಡಿಗೆ ಮನೆಗೋಸ್ಕರ ಘುಮನ್ ನಗರಕ್ಕೆ ಬರ್ತಾರೆ. ಪಂಜಾಬ್ನ ಪಟಿಯಾಲ ಭಾಗದ ಒಂದು ಘುಮನ್ ನಗರ ಅದು. ಬ್ರೋಕರ್ ಜೊತೆ ಬಂದು ಆ ಮನೆಯ ಗೇಟ್ ಅನ್ಲಾಕ್ ಮಾಡ್ತಾ ಇದ್ದ ಹಾಗೆ ವಿಧಿಯ ಕ್ರೂರ ಆಟ ಶುರುವಾಗಿಬಿಡುತ್ತೆ. ಒಳಗಿನಿಂದ ಬಂದಂಥ ಪಿಟ್ಬುಲ್ ಕ್ಷಣಾರ್ಧದಲ್ಲಿ ಶಿಫಾಲಿ ಮೇಲೆ ಜಿಗಿದು ಬಿಡುತ್ತೆ. ನೋಡಿ, ಆ ದೃಶ್ಯಗಳನ್ನು ನೋಡ್ತಾ ಇದ್ದರೆ ನಾನು ಕೆಲವೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ವಿಚಾರವಾಗಿ ಅದನ್ನು ನೈಜ ದೃಶ್ಯಗಳನ್ನು ತೋರಿಸ್ಲಿಕ್ಕೆ ಅಂಜ್ತಾ ಇದ್ದೀನಿ ಅಷ್ಟೇ. ಜೊತೆಗೆ ಆ ನಾಯಿ ಆಕೆಯ ತೋಳನ್ನು ಕಚ್ಚಿ ಎಳಿತಾ ಇದ್ದರೆ ರಕ್ಷಣೆ ಮಾಡಲಿಕ್ಕೆ ಹೋದಂಥ ಪತಿ ಅಂಕಿತ್ ಮುಖ ಮತ್ತು ಬೆನ್ನಿಗೂ ಕೂಡ ಬಹಳಷ್ಟು ಗಂಭೀರವಾದಂಥ ಗಾಯಗಳಾಗ್ಬಿಡುತ್ತೆ. ಸ್ಥಳೀಯರು ದೊಣ್ಣೆ ಹಿಡಿದು ಬರದೇ ಇದ್ದಿದ್ರೆ ಅಲ್ಲಿ ದೊಡ್ಡ ದುರಂತವೇ ಸಂಭವಿಸ್ತಾ ಇತ್ತು. ಈ ಮಾರಣಾಂತಿಕ ದಾಳಿಯ ದೃಶ್ಯಗಳು ಈಗ ಇಡೀ ದೇಶದಲ್ಲಿ ವೈರಲ್ ಆಗ್ತಾ ಇದ್ದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈ ಥರದ ಅನೇಕ ನಾಯಿಗಳ ದಾಳಿಗಳನ್ನು ನೀವು ಕೇಳೇ ಇರ್ತೀರ. ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾಗಿ ಆಗಿಬಿಟ್ಟಿದೆ. ಆದರೆ ಕೆಲವೊಂದು ಶ್ವಾನಗಳ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಭಾಳ ಇದ್ದಂಥವರು ಐಷಾರಾಮಿ ಕುಟುಂಬಸ್ಥರು, ಶ್ರೀಮಂತರು ಅವ್ರ ಮನೆಗಳಲ್ಲಿ ಇದನ್ನು ಸಾಕಿರ್ತಾರೆ. ನೋಡಿ, ಮನೆಗಳಲ್ಲಿ ಯಾವ ನಾಯಿಗಳನ್ನು ಸಾಕಬೇಕು, ಯಾವ ನಾಯಿಗಳನ್ನು ಸಾಕಬಾರ್ದು ಅನ್ನೋದಕ್ಕೂ ಕೆಲವೊಂದು ಗೈಡ್ಲೈನ್ಸ್ಗಳಿದೆ. ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಸುಖ ಸುಮ್ಮನೆ ಅಥವಾ ಏಕಾಏಕಿಯ ಗೇಟ್ ತೆಗೆದು ಹೊಳ ಹೋಗಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಪ್ರಸ್ತುತವಾಗಿ ಆ ಮಹಿಳೆ ಶಿಫಾಲಿ ಅವ್ರಿಗೆ ಗಂಭೀರವಾದಂಥ ಶಸ್ತ್ರಚಿಕಿತ್ಸೆ ಕೂಡ ಮಾಡಲಾಗ್ತದೆ. ಆಸ್ಪತ್ರೆಯಲ್ಲಿ ಅವರು ಕೂಡ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ನನ್ನ ಹೆಂಡತಿ ಕಣ್ಣೆದುರು ನಳಾಡ್ತಾ ಇದ್ಲು, ಮಾಲೀಕರು ಆರ್ಡ್ರು ಕೂಡ ಮಾಡಿದ್ರು, ಆ ನಾಯಿ ಕಚ್ಚೋದನ್ನು ಮಾತ್ರ ನಿಲ್ಲಿಸಲಿಲ್ಲ ಅಂತ ಪತಿ ಅಂಕಿತ್ ಕಣ್ಣೀರು ಹಾಕ್ತಾ ನ್ಯಾಯಕ್ಕೋಸ್ಕರ ಆಗ್ರಹಿಸ್ತಾ ಇರೋದು. ಮತ್ತೊಂದೆಡೆ ಈ ಮನೆಯಲ್ಲಿ ಇಂಥದ್ದೊಂದು ಅಪಾಯಕಾರಿಯಾದಂಥ ನಾಯಿ ಇದೆ ಅಂತ ಗೊತ್ತಿದ್ದರೂ ಕೂಡ ಈ ದಂಪತಿಗಳನ್ನು ಕರೆದುಕೊಂಡು ಹೋದಂಥ ಬ್ರೋಕರ್ ಸ್ವಲ್ಪನಾದರೂ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಿತ್ತು. ನಾಯಿಯನ್ನು ಮುಕ್ತವಾಗಿ ಬಿಟ್ಟಂಥ ಮಾಲೀಕರ ವಿರುದ್ಧವಾಗಿ ಪೊಲೀಸ್ನವರು ಈಗ ಯಾಕೆ ಕ್ರಮ ಕೈಗೊಂಡಿದ್ದಾರೆ, ಕಾನೂನಿನ ಕಣ್ಣಿನಿಂದ ಇವರು ಬಚಾವಾಗಲಿಕ್ಕೆ ಸಾಧ್ಯವಾ, ಅದ್ರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಡೀಟೇಲ್ಸ್ ಹೇಳ್ತೇನೆ. ಆದರೆ ಬ್ರೋಕರ್ ಸ್ವಲ್ಪ ಆ ಮನೆಯ ಬಗ್ಗೆ ಹಿಂದೆ ಮುಂದೆ ಗೊತ್ತಿದ್ದು ಅವ್ರನ್ನ ಏಕಾಏಕಿಯಾಗಿ ಒಳಗೆ ಬಿಟ್ಟಿದ್ದಿದೆಯಲ್ಲ, ಅದು ಬಹಳ ದಡ್ಡತನ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಯಾವುದೇ ಮನೆಗಳಲ್ಲಾಗಲಿ ಈ ಥರ ಹೊರಗೆ ಚೈನ್ ಕಳಚಿ ಬಿಟ್ಟಿದ್ರೆ ಶ್ವಾನಗಳನ್ನು ಗೇಟಿಗೆ ಬೀಗ ಹಾಕೋದಾಗಿರ್ಬೋದು, ಅಥವಾ ಇವ್ರು ಬರೋ ಮುನ್ನ ಒಂದು ಸ್ವಲ್ಪ ಡೋರ್ನ ನಾಕ್ ಮಾಡಿ ಅವ್ರ ಮಾಲೀಕರು ಬಂದ ಮೇಲೆ ಗೇಟನ್ನು ಓಪನ್ ಮಾಡಿ ಅಥವಾ ನಾಯಿಯನ್ನು ಕಟ್ಟಿ ಒಳಗೆ ಹರಿಬೋದಿತ್ತು. ಈ ಥರದ್ದನ್ನೆಲ್ಲ ಸ್ವಲ್ಪ ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ರೆ ಈ ಥರದ್ದೊಂದು ದೊಡ್ಡ ಆಘಾತಕಾರಿಯಾದಂಥ ಸುದ್ದಿಯನ್ನು ನಾವು ಕೇಳ್ತಾ ಇರಲಿಲ್ಲ. ನೋಡಿ, ಆ ಶಫಾಲಿ ಪರಿಸ್ಥಿತಿ ಹೇಗಿದೆ ಅಂದರೆ ಕೈ ಮತ್ತು ದೇಹದ ಇತರ ಭಾಗಗಳಿಗೆ ದೊಡ್ಡ ದೊಡ್ಡ ಗಾಯಗಳಾಗಿರೋದು, ಅಂದರೆ ಆಳವಾದಂತಹ ಗಾಯಗಳವು. ಖಾಸಗಿ ಆಸ್ಪತ್ರೆಯಲ್ಲಿ ಅವ್ರಿಗೆ ತುರ್ತಾಗಿ ಪ್ಲಾಸ್ಟಿಕ್ ಸರ್ಜರಿ ಕೂಡ ಮಾಡಿದ್ದಾರೆ. ವೈದ್ಯರ ಕಠಿಣ ನಿಗಾದಲ್ಲಿ ಅವ್ರನ್ನ ಇರಿಸಿದ್ದಾರೆ. ಇತ್ತ ಪತಿ ಅಂಕಿತ್ ಇಡೀ ದೇಹಕ್ಕೆ ಹೊಲಿಗೆಗಳನ್ನು ಹಾಕಿಸ್ಕೊಂಡು ಆಸ್ಪತ್ರೆಯ ಬೆಡ್ ಮೇಲೆ ಕಣ್ಣೀರು ಹಾಕ್ತಾ ಇದ್ದಾರೆ. ಕಮಿಷನ್ ಆಸೆಗಿಂತ ಕಟುಕ ನಾಯಿ ಇರೋ ಮನೆಗೆ ನಮ್ಮನ್ನು ಕರೆದೊಯ್ದು ಬ್ರೋಕರ್ ಮತ್ತು ಶ್ವಾನವನ್ನು ನಿಯಂತ್ರಿಸದ ಮಾಲೀಕರೇ ಇದಕ್ಕೆ ನೇರ ಹೊಣೆ ಅಂತ ಅಂಕಿತ್ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಪೊಲೀಸ್ನವರೇನು ಸುಮ್ಮನೆ ಕೂತಿಲ್ಲ, ಸದ್ಯ ಪ್ರಕರಣ ದಾಖಲಿಸ್ಕೊಂಡು ಕಾನೂನು ಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ. ಜೊತೆಗೆ ಈ ಭೀಕರ ಘಟನೆಯ ಬೆನ್ನಲ್ಲೇ ಎಚ್ಚೆತ್ಕೊಂಡಿರ್ತಕ್ಕಂಥ ಪಟಿಯಾಲ ಮೇಯರ್ ಕುಂದನ್ ಗೋಗಿಯಾ ನಗರದಲ್ಲಿ ಪಿಟ್ಬುಲ್ನಂಥ ಅಪಾಯಕಾರಿ ಮತ್ತು ಆಕ್ರಮಣಕಾರಿ ನಾಯಿ ತಳಿಗಳನ್ನು ಸಾಕು ಪ್ರಾಣಿಯಾಗಿ ಇಡೋದನ್ನು ಸಂಪೂರ್ಣವಾಗಿ ನಾವು ನಿಷೇಧ ಮಾಡ್ತೀವಿ ಅಂತಲೂ ಕೂಡ ಘೋಷಣೆ ಮಾಡಿರೋದು. ಇದು ಕೇವಲ ಒಂದು ಘಟನೆ ಅಲ್ಲ. ಬೆಂಗಳೂರಿನ ಯಲಹಂಕ ಸೇರಿದಂಥ ಅನೇಕ ಕಡೆ ಹಲವೆಡೆ ಈ ಹಿಂದೆ ಪಿಟ್ಬುಲ್ ದಾಳಿಗೆ ಅಮಾಯಕರು ಕೂಡ ಬಲಿಯಾಗಿರೋದನ್ನು ನಾವು ಕೇಳಿದ್ದೀವಿ. ಕೇಂದ್ರ ಸರ್ಕಾರ ಇಂಥ 23 ಆಕ್ರಮಣಕಾರಿ ನಾಯಿ ತಳಿಗಳನ್ನು
ನಿಷೇಧ ಮಾಡಲಿಕ್ಕೆ ಸರ್ಕ್ಯುಲರ್ ಕೂಡ ಹೊರಡಿಸಿದೆ. ಆದರೆ ಈ ಹೈಕೋರ್ಟ್ಗಳ ಮಧ್ಯಪ್ರವೇಶದಿಂದಾಗಿ ಸ್ವಲ್ಪ ಕನ್ಫ್ಯೂಷನ್ಸ್ ಕಂಟಿನ್ಯೂ ಆಗಿರೋದು. ಆದರೆ ಇಂಥ ಅಪಾಯಕಾರಿ ಶ್ವಾನಗಳನ್ನು ವಸತಿ ಪ್ರದೇಶಗಳಲ್ಲಿ ಸಾಕೋ ಮುನ್ನ ನಿಯಮಗಳ ಪಾಲನೆ ತುಂಬ ಅತ್ಯಗತ್ಯವಾಗಿರುತ್ತೆ. ಈಗ ತುಂಬ ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬಂದುಬಿಡ್ತೀನಿ. ಯಾರೀ ಪಿಟ್ಬುಲ್ ಅಂತ? ಪಿಟ್ಬುಲ್ನ ಆ ನೇಚರ್ ಹೇಗಿರುತ್ತೆ, ಆತ ಯಾಕೆ ಇಷ್ಟೊಂದು ಆಕ್ರಮಣಕಾರಿ? ಅದು ಸಾಕು ಪ್ರಾಣಿ ಅಲ್ವೇ ಅಲ್ವಾ? ಮನೆಯೊಳಗೆ ಇಟ್ಕೊಳ್ತಾ ಇರ್ತಕ್ಕಂಥ ದೊಡ್ಡ ಮೃಗಾನ ನೋಡಿ. ಒಮ್ಮೆ ಈ ಶ್ವಾನದ ದೈಹಿಕ ವಿನ್ಯಾಸವನ್ನು ನೀವು ಗಮನಿಸೋದಾದರೆ ಅಗಲವಾದಂಥ ಎದೆ, ಕಲ್ಲಿನಂತಿರುವ ಬಲಿಷ್ಠ ಸ್ನಾಯುಗಳು ಮತ್ತು ಎಲ್ಲಕ್ಕಿಂತ ಭೀಕರವಾದದ್ದು ಇದರ ದವಡೆ. ನಿಮಗೆ ಪಿಟ್ಬುಲ್ ಶ್ವಾನಗಳಿಗೆ ಲಾಕ್ ಜಾ ಅನ್ನೋ ಒಂದು ಡೇಂಜರಸ್ ಲಕ್ಷಣ ಇರುತ್ತೆ. ಅಂದರೆ ಈ ಶ್ವಾನ ಒಮ್ಮೆ ತನ್ನ ಶತ್ರುವನ್ನು ಏನಾದರೂ ಹಿಡ್ಕೊಂಬಿಟ್ರೆ ಇಡೀ ದವಡೆ ಲಾಕ್ ಆಗಿಬಿಡುತ್ತೆ. ನಿಮಗೆ ಎದುರಿಗಿರ್ತಕ್ಕಂಥ ಜೀವವನ್ನು ತುಂಡು ಮಾಡಿ 2 ಭಾಗ ಆಗೋವರೆಗೂ ಕೂಡ, ಅಥವಾ ತನಗೆ ಪ್ರಾಣ ಸಂಕಟ ಬರೋವರೆಗೂ ಕೂಡ ಅದು ಬಿಡೋದೇ ಇಲ್ಲ. ಇದೇ ಇವುಗಳ ಅತ್ಯಂತ ಭೀಕರವಾದಂಥ ಆಯುಧ ಅಂತ ಹೇಳಿ ಕರೆಯೋದು. ನಿಮಗೆ ಪಿಟ್ಬುಲ್ಗಳ ನೆತ್ತರಿನಲ್ಲೇ, ಅಂದರೆ ಆ ಬ್ಲಡ್ನಲ್ಲೇ ಆಕ್ರಮಣಕಾರಿ ಬುದ್ಧಿ ಇರೋದು. ಅದನ್ನು ಹಿಸ್ಟರಿಯೇ ಹೇಳುತ್ತೆ. ನಿಮಗೆ 19ನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಈ ಕ್ರೂರ ಗೂಳಿಗಳ ಜೊತೆ ಹೋರಾಡಲಿಕ್ಕೆ ಮತ್ತು ನಾಯಿಗಳ ನಡುವಿನ ಈ ರಕ್ತಸಿಕ್ತ ಕಾಳಗಗಳಿಗೋಸ್ಕರ ಈ ತಳಿಗಳನ್ನು ಸೃಷ್ಟಿ ಮಾಡಲಾಯಿತು ಅನ್ನೋ ಕಥೆ. ಇವುಗಳ ಜೀನ್ಸ್ನಲ್ಲೇ ಡ್ರೈವ್ ಅಂದರೆ ಬೇಟೆಯಾಡುವ ಗುಣ ಅಡಗಿರೋದು. ಹೀಗಾಗಿ ಸಣ್ಣ ಸಣ್ಣ ಸಾಕು ಪ್ರಾಣಿಗಳು, ಮಕ್ಕಳು ಮತ್ತು ಅಪರಿಚಿತ ಮನುಷ್ಯರು ಸ್ವಲ್ಪ ಜೋರಾಗಿ ಓಡಾಡಿದರೂ ಸಾಕು, ಇವುಗಳ ಒಳಗಿರ್ತಕ್ಕಂಥ ಬೇಟೆಗಾರ ಸೈತಾನ ಇದೆಯಲ್ಲ ತಕ್ಷಣ ಜಾಗೃತವಾಗಿಬಿಡುತ್ತೆ. ಆದರೆ ಎಲ್ಲ ಪಿಟ್ಬುಲ್ಗಳು ಹುಟ್ಟುತ್ತಲೇ ಕಟುಕರಾಗಿರೋದಿಲ್ಲ ಅನ್ನೋದನ್ನು ಕೂಡ ಸೈನ್ಸ್ ಹೇಳುತ್ತೆ. ಅಂದರೆ ನೀವು ಇವುಗಳನ್ನು ಅಪಾರ್ಟ್ಮೆಂಟ್ಗಳಲ್ಲಿ ಸಣ್ಣ ರೂಮ್ಗಳಲ್ಲಿ ಕೂಡ ಹಾಕೋದು, ದಿನವಿಡೀ ಸರಪಳಿಯಿಂದ ಕಟ್ಟಿ ಹಾಕೋದು ಇವುಗಳ ಕೋಪವನ್ನು ಏನು ಮಾಡಿಬಿಡುತ್ತೆ, 100 ಪಟ್ಟು ಹೆಚ್ಚು ಮಾಡಿಬಿಡುತ್ತೆ. ಇವುಗಳಿಗೆ ಪ್ರತಿದಿನ ಕನಿಷ್ಠ 2 ಗಂಟೆಗಳ ಕಾಲ ಭಾರಿ ಕಸರತ್ತು ಬೇಕು. ಆ ಎನರ್ಜಿ ಹೊರಗೆ ಹೋಗದೇ ಇದ್ದುಬಿಟ್ರೆ ಅವಾಗೇನಾಗುತ್ತೆ, ಒಳಗೆ ಈ ಶ್ವಾನಗಳು ಸೈಕೋ ಥರ ಆಡಲಿಕ್ಕೆ ಶುರು ಮಾಡಿಬಿಡ್ತವೆ. ಮಾಲೀಕರು ಚಿಕ್ಕ ವಯಸ್ಸಿನಿಂದ ಬೇರೆಯವ್ರ ಜೊತೆ ಬೆರೆಸದೇ ಇದ್ದರೆ, ಅಂದರೆ ಈ ಶ್ವಾನಗಳು ಸೋಷಿಯಲೈಸೇಷನ್ ಆಗಬೇಕು, ಇಲ್ಲದೇ ಇದ್ದರೆ ಇವು ಪ್ರತಿಯೊಬ್ಬರನ್ನೂ ಕೂಡ ಶತ್ರು ಅಂತ ಹೇಳಿ ಭಾವಿಸಿ ಜೀವ ತೆಗಿಲಿಕ್ಕೂ ಕೂಡ ಮುನ್ನುಗ್ಗು ಬಿಡ್ತವೆ. ವೀಕ್ಷಕರು, ಕೊನೆಯದಾಗಿ ನಾನು ಈ ಸ್ಟೋರಿನ ಹೆಂಡ್ ಮಾಡ್ತೀನಿ. ಈ ಪಟಿಯಾಲದಲ್ಲಿ ನಡೆದಂಥ ಈ ಭೀಕರ ಘಟನೆ ಇಡೀ ದೇಶಕ್ಕೆ ಒಂದು ಬಹುದೊಡ್ಡ ಎಚ್ಚರಿಕೆಯ ಗಂಟೆ. ನಿಮಗೆ ಮನೆ ಅನ್ನೋದು ಸುರಕ್ಷಿತವಾದಂಥ ತಾಣ ಆಗಿರಬೇಕು ಹೊರತು ನೀವು ಇನ್ಯಾರ್ದೋ ಜೀವ ತೆಗಿತಾ ಇರತಕ್ಕಂಥ ದೊಡ್ಡ ಬಲೆ ಆಗಬಾರ್ದು. ಸಾಕು ಪ್ರಾಣಿಗಳನ್ನು ಸಾಕೋದು ಪ್ರತಿಯೊಬ್ಬರು ವೈಯಕ್ತಿಕ ಹಕ್ಕು ಹೌದು, ಆದರೆ ಆ ಹವ್ಯಾಸ ಇನ್ಯಾರ್ದೋ ಅಮೂಲ್ಯವಾದಂಥ ಜೀವಕ್ಕೆ ಕುತ್ತು ತರೋ ಹಾಗಿರಬಾರ್ದು. ಅಪಾಯಕಾರಿ ತಳಿಯ ಶ್ವಾನಗಳನ್ನು ವಸತಿ ಪ್ರದೇಶಗಳಲ್ಲಿ ಮುನ್ನೆಚ್ಚರಿಕೆ ಇಲ್ಲದೆ ಮುಕ್ತವಾಗಿ ಬಿಡ್ತಕ್ಕಂಥ ಮಾಲೀಕರು ಈ ಕಮಿಷನ್ ಆಸೆಗೆ ಸತ್ಯ ಮರೆಮಾಚುವಂಥ ಬ್ರೋಕರ್ಗಳ ವಿರುದ್ಧ ಕಾನೂನು ಇನ್ನು ಮುಂದೆಯಾದರೂ ಅತ್ಯಂತ ಕಠಿಣವಾಗಿ ವರ್ತಿಸಬೇಕಿದೆ. ಸಾರ್ವಜನಿಕರೇ, ನೀವು ಕೂಡ ಹೊಸ ಮನೆಗಳಿಗೆ ಅಥವಾ ಅಪರಿಚಿತ ಜಾಗಗಳಿಗೆ ಹೋಗಬೇಕಾದ್ರೆ ಸದಾ ಜಾಗರೂಕರಾಗಿ. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲೇ ಇದೆ. ಇದು ಇವತ್ತಿನ ಸ್ಟೋರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.